ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಪ್ರತಿದಿನ ಮಾತಾಡಬೇಕಾದ್ರೆ ಬಳಸುವಂತಹ ಚಿಕ್ಕ ಚಿಕ್ಕ ಇಂಗ್ಲೀಷ್ ವಾಕ್ಯಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಈ ವಾಕ್ಯಗಳನ್ನ ನೀವು ಪ್ರತಿದಿನ ಮಾತಾಡಬೇಕಾದ್ರೆ ಬಳಸೋದಕ್ಕೆ ಪ್ರಯತ್ನ ಪಡಿ. ಇದರಿಂದ ನಿಮಗೆ ಈ ವಾಕ್ಯಗಳು ಚೆನ್ನಾಗಿ ನೆನಪಲ್ಲಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಮರ್ತೋಗಲ್ಲ ಫ್ರೆಂಡ್ಸ್. ನೀವು ಬರೀ ಈ ವಿಡಿಯೋನ ನೋಡಿ ಇಂಗ್ಲೀಷನ್ನು ಕಲಿಯೋದಕ್ಕಾಗಲ್ಲ. ಈ ವಿಡಿಯೋನ ಪೂರ್ತಿ ನೋಡಿ ನಂತರ ನೀವು ಈ ವಾಕ್ಯಗಳನ್ನ ಪದೇ ಪದೇ ನೀವು ಮಾತಾಡಬೇಕಾದ್ರೆ ಬಳಸೋದಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್. ನೀವೆಷ್ಟು ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀರೋ ಅಷ್ಟು ಬೇಗ ನೀವು ಇಂಗ್ಲೀಷನ್ನು ಕಲಿಬೋದು. ಸೊ ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಮೊದಲನೇ ವಾಕ್ಯ, ನಿಧಾನವಾಗಿ ಮಾತನಾಡು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಸ್ಪೀಕ್ ಸ್ಲೋಲಿ ಅಂತ ಹೇಳ್ತೀವಿ. ಜೋರಾಗಿ ಮಾತನಾಡು, ಸ್ಪೀಕ್ ಲೌಡ್ಲಿ. ನಿಧಾನವಾಗಿ ಹೋಗು, ಗೋ ಸ್ಲೋಲಿ. ಅವನಿಗೆ ನೆನಪಿಸು, ರಿಮೈಂಡ್ ಹಿಮ್. ಅವಳಿಗೆ ನೆನಪಿಸು, ರಿಮೈಂಡ್ ಹರ್. ನನಗೆ ನೆನಪಿಸು, ರಿಮೈಂಡ್ ಮೀ. ಅವಳನ್ನು ನೆನಪಿಟ್ಟುಕೋ ಅಥವಾ ಅವಳನ್ನು ನೆನಪಿಸಿಕೋ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ರಿಮೆಂಬರ್ ಹರ್ ಅಂತ ಹೇಳ್ತೀವಿ. ಮತ್ತೊಮ್ಮೆ, ಒನ್ಸ್ ಮೋರ್. ಇದನ್ನು ನಿಲ್ಲಿಸು. ಸ್ಟಾಪ್ ಇಟ್. ಇದನ್ನು ಮಾಡುವುದನ್ನು ನಿಲ್ಲಿಸು. ಸ್ಟಾಪ್ ಡೂಯಿಂಗ್ ದಿಸ್. ಅಳುವುದನ್ನು ನಿಲ್ಲಿಸು. ಸ್ಟಾಪ್ ಕ್ರೈಯಿಂಗ್. ಅವನನ್ನು ಇಲ್ಲಿಗೆ ಕಳುಹಿಸು. ಸೆಂಡ್ ಹಿಮ್ ಹಿಯರ್. ಯಾರನ್ನಾದರೂ ಕಳುಹಿಸು. ಸೆಂಡ್ ಸಮ್ವನ್. ಅವಳನ್ನು ಒಳಗೆ ಕಳುಹಿಸು. ಸೆಂಡ್ ಹರ್ ಇನ್ಸೈಡ್. ಅವಳನ್ನು ಹೊರಗೆ ಕಳುಹಿಸು. ಸೆಂಡ್ ಹರ್ ಔಟ್ಸೈಡ್. ಅವನನ್ನು ಒಳಗೆ ಕಳುಹಿಸು. ಸೆಂಡ್ ಹಿಮ್ ಇನ್ಸೈಡ್. ಅವನನ್ನು ಹೊರಗೆ ಕಳುಹಿಸು. ಸೆಂಡ್ ಹಿಮ್ ಔಟ್ಸೈಡ್. ಅದನ್ನು ನೆನಪಿಟ್ಟುಕೋ. ರಿಮೆಂಬರ್ ದಟ್. ನಗುವುದನ್ನು ನಿಲ್ಲಿಸು. ಸ್ಟಾಪ್ ಲಾಫಿಂಗ್. ಇದನ್ನು ಸ್ವಚ್ಛಗೊಳಿಸಿ. ಕ್ಲೀನ್ ದಿಸ್. ಇದನ್ನು ತಿನ್ನಬೇಡ. ಡೋಂಟ್ ಈಟ್ ದಿಸ್. ಇದನ್ನು ಬಡಿಸು. ಸರ್ವ್ ದಿಸ್. ಇದನ್ನು ಬಡಿಸಬೇಡ. ಡೋಂಟ್ ಸರ್ವ್ ದಿಸ್. ತುಂಬ ದೂರ. ಟೂ ಫಾರ್. ಅಗತ್ಯವಿಲ್ಲ ಅಥವಾ ಅವಶ್ಯಕತೆ ಇಲ್ಲ. ನೋ ನೀಡ್. ಸುಳ್ಳು ಹೇಳಬೇಡ. ಡೋಂಟ್ ಲೈ. ನನಗೆ ಸುಳ್ಳು ಹೇಳಬೇಡ. ಡೋಂಟ್ ಲೈ ಟು ಮೀ. ಮಾತನಾಡಬೇಡ. ಡೋಂಟ್ ಟಾಕ್. ಹೇಳಬೇಡ. ಡೋಂಟ್ ಟೆಲ್. ಅವನಿಗೆ ಹೇಳಬೇಡ. ಡೋಂಟ್ ಟೆಲ್ ಹಿಮ್. ಅವಳಿಗೆ ಹೇಳಬೇಡ. ಡೋಂಟ್ ಟೆಲ್ ಹರ್. ಅವರಿಗೆ ಹೇಳಬೇಡ. ಡೋಂಟ್ ಟೆಲ್ ದೆಮ್. ಅವನನ್ನು ಹುಡುಕು ಅಥವಾ ಅವನನ್ನು ಕಂಡುಹಿಡಿ. ಫೈಂಡ್ ಹಿಮ್. ಅವಳನ್ನು ಹುಡುಕು ಅಥವಾ ಅವಳನ್ನು ಕಂಡುಹಿಡಿ. ಫೈಂಡ್ ಹರ್. ಹೊರಗೆ ಬರಬೇಡ. ಡೋಂಟ್ ಕಮ್ ಔಟ್. ಇದನ್ನು ಮಾಡಬೇಡ. ಡೋಂಟ್ ಡೂ ದಿಸ್. ಅಲ್ಲಿಗೆ ಹೋಗಬೇಡ. ಡೋಂಟ್ ಗೋ ದೇರ್. ಸೊ ಇದಿಷ್ಟು ನಮ್ಮ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಗ್ಲೀಷನ್ನು ಕಲಿತಾ ಇದ್ದರೆ ಅವ್ರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ.
ಆ್ಯಂಡ್ ಇದೇ ರೀತಿ ಇಂಗ್ಲೀಷ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.